ಊಟ ಮಾಡಿದ ತಕ್ಷಣ ಈ 10 ತಪ್ಪುಗಳನ್ನು ಮಾಡಲೇಬೇಡಿ. ಎಚ್ಚರ: 1. ಆಹಾರ ತಿಂದ ತಕ್ಷಣ ಹಣ್ಣುಗಳನ್ನು ತಿನ್ನಬಾರದು. ಊಟದ ನಂತರ ಹಣ್ಣುಗಳನ್ನು ತಿನ್ನುವುದರಿಂದ ಆಮ್ಲೀಯತೆ ಹೆಚ್ಚಾಗುತ್ತದೆ ಮತ್ತು ಗ್ಯಾಸ್ ಸಮಸ್ಯೆ ಉಂಟಾಗುತ್ತದೆ. ಹಣ್ಣುಗಳನ್ನು ಯಾವಾಗಲೂ 1 ಗಂಟೆ ಮೊದಲು ಮತ್ತು ಊಟದ 2 ಗಂಟೆಗಳ ನಂತರ ತಿನ್ನಬೇಕು. 2. ತಿಂದ ನಂತರ ಚಹಾವನ್ನು ಕುಡಿಯುವುದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಎಣ್ಣೆಯುಕ್ತ ಆಹಾರವನ್ನು ಸುಲಭವಾಗಿ ಮತ್ತು ನಿದ್ರೆಯನ್ನು ತಡೆಯುತ್ತದೆ ಎಂದು ಜನರು ಸಾಮಾನ್ಯವಾಗಿ ವಾದಿಸುತ್ತಾರೆ. ಆದರೆ ಇದು ಸಂಪೂರ್ಣವಾಗಿ ತಪ್ಪು. ಚಹಾ ಮತ್ತು ಜೀರ್ಣಕ್ರಿಯೆಗೆ ಯಾವುದೇ ಸಂಬಂಧವಿಲ್ಲ. ಬದಲಿಗೆ ಇದಕ್ಕೆ ತದ್ವಿರುದ್ಧವಾಗಿ ಆಹಾರವನ್ನು ಸೇವಿಸಿದ ನಂತರ ಚಹಾವನ್ನು ಕುಡಿಯುವುದು ಆಮ್ಲೀಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹವು ಆಹಾರದಿಂದ ಒದಗಿಸುವ ಪೌಷ್ಟಿಕಾಂಶವನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮಗೆ ಚಹಾ ಕುಡಿಯುವ ಅಭ್ಯಾಸವಿದ್ದರೆ ಆಹಾರ ಸೇವಿಸಿದ ಕನಿಷ್ಠ 2 ಗಂಟೆಗಳ ನಂತರ ಚಹಾವನ್ನು ಕುಡಿಯಿರಿ. 3. ಆಹಾರ ತಿಂದ ತಕ್ಷಣ ನೀರು ಕುಡಿಯಬಾರದು. ಆಯುರ್ವೇದದಲ್ಲಿ ಆಹಾರ ಸೇವಿಸಿದ ನಂತರ ನೀರು ಕುಡಿಯುವುದು ವಿಷಕಾರಿ ಎಂದು ಪರಿಗಣಿಸಲಾಗಿದೆ. ಆಹಾರ ಸೇವಿಸಿದ ನಂತರ ನೀರು ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಫೈರ್ ನಿವಾರಣೆಯಾಗುತ್ತದೆ. ಜಠರಾಗ್ನಿಯು ಹೊಟ್ಟೆಯ ಶಕ್ತಿಯಾಗಿದ್ದು ಅದು ನಾವು ತಿನ್ನುವ ಆಹಾರವನ್ನು ಸುಡುತ್ತದೆ, ಜೀರ್ಣಕ್ರಿಯೆಗೆ ಕೆಲಸ ಮಾಡುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ತಿಂದ ತಕ್ಷಣ ನೀರು ಕುಡಿದರೆ ಶಕ್ತಿ ಕುಂದುತ್ತದೆ ಹಾಗೂ ಆಹಾರ ಜೀರ್ಣವಾಗುವುದಿಲ್ಲ. ಆಹಾರವು ಜೀರ್ಣವಾಗದ ಕಾರಣ ಅದು ಹೊಟ್ಟೆಯಲ್ಲಿ ಕೊಳೆಯಲು ಪ್ರಾರಂಭಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ಅನಿಲ ಮತ್ತು ಆಮ್ಲವು ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ. ಆಹಾರ ಸೇವಿಸಿದ ಅರ್ಧ ಗಂಟೆಯ ನಂತರ ನೀರು ಕುಡಿಯಬೇಕು. 4. ತಿಂದ ತಕ್ಷಣ ಸ್ನಾನ ಮಾಡುವುದು ಅತ್ಯಂತ ಹಾನಿಕಾರಕವೆಂದು ಪರಿಗಣಿಸಲಾಗಿದೆ. ವಾಸ್ತವವಾಗಿ ಇದನ್ನು ಮಾಡುವುದರಿಂದ ಹೊಟ್ಟೆಯ ಸುತ್ತ ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ ಮತ್ತು ಜೀರ್ಣಕ್ರಿಯೆಯು ನಿಧಾನಗೊಳ್ಳುತ್ತದೆ. 5. ಅನೇಕ ಜನರು, ವಿಶೇಷವಾಗಿ ಕಚೇರಿಗಳಲ್ಲಿ ಕೆಲಸ ಮಾಡುವವರು, ಊಟದ ನಂತರ ನಡೆಯಲು ಇಷ್ಟಪಡುತ್ತಾರೆ. ಇದರಿಂದ ಆಹಾರವು ಜೀರ್ಣವಾಗುತ್ತದೆ. ಆದರೆ ಇದು ಸಂಪೂರ್ಣವಾಗಿ ತಪ್ಪು ಕಲ್ಪನೆ. ತಿಂದ ತಕ್ಷಣ ನಡೆಯುವುದರಿಂದ ರಕ್ತ ಸಂಚಾರ ಮತ್ತು ಜೀರ್ಣಕ್ರಿಯೆ ಕಡಿಮೆಯಾಗುತ್ತದೆ, ದುರ್ಬಲವಾಗುತ್ತದೆ. ತಿಂದ ನಂತರ 10 ರಿಂದ 15 ನಿಮಿಷ ನಡೆಯುವುದು ಆರೋಗ್ಯಕ್ಕೆ ಒಳ್ಳೆಯದು. 6. ಹೆಚ್ಚಿನ ಜನರು ಆಹಾರವನ್ನು ಸೇವಿಸಿದ ನಂತರ ನಿದ್ದೆ ಮಾಡಲು ಪ್ರಾರಂಭಿಸುತ್ತಾರೆ. ಆದರೆ ತಿಂದ ತಕ್ಷಣ ಮಲಗುವುದು ದೇಹಕ್ಕೆ ತುಂಬಾ ಹಾನಿಕಾರಕವಾಗಿದೆ. ತಿಂದ ತಕ್ಷಣ ಮಲಗುವುದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಮತ್ತು ಬೊಜ್ಜು ಹೆಚ್ಚಾಗುತ್ತದೆ. 7. ತಿಂದ ನಂತರ ಸಿಗರೇಟು ಸೇದುವುದು ಆಹಾರ ಜೀರ್ಣವಾಗಲು ಸಹಾಯ ಮಾಡುತ್ತದೆ ಎಂಬ ತಪ್ಪು ಕಲ್ಪನೆಯು ಅನೇಕರಲ್ಲಿದೆ. ಒಬ್ಬನು ಎಂದಿಗೂ ಸಿಗರೇಟ್ ಸೇದಬಾರದು, ಖಂಡಿತವಾಗಿಯೂ ತಿಂದ ನಂತರ ಅಲ್ಲ. ತಿಂದ ನಂತರ ಒಂದು ಸಿಗರೇಟಿನ ಪರಿಣಾಮವು 10 ಸಿಗರೇಟ್ಗಳಿಗೆ ಸಮಾನವಾಗಿರುತ್ತದೆ. ಇದು ಮಾತ್ರ ಅಲ್ಲ, ಕ್ಯಾನ್ಸರ್ ಅಪಾಯವು 50% ಹೆಚ್ಚಾಗುತ್ತದೆ. 8. ಹೆಚ್ಚು ತಿಂದ ನಂತರ ಜನರು ಸಾಮಾನ್ಯವಾಗಿ ತಮ್ಮ ಪ್ಯಾಂಟ್ ಬೆಲ್ಟ್ ಅನ್ನು ಸಡಿಲಗೊಳಿಸುತ್ತಾರೆ. ಈ ರೀತಿ ಮಾಡುವುದು ಹೊಟ್ಟೆಗೆ ಒಳ್ಳೆಯದಲ್ಲ. ಹೀಗೆ ಮಾಡುವುದರಿಂದ ಬೊಜ್ಜು ಹೆಚ್ಚುತ್ತದೆ ಮತ್ತು ಕೆಲವೊಮ್ಮೆ ಕರುಳಿನಲ್ಲಿ ಗಡ್ಡಗಳು ಉಂಟಾಗುತ್ತವೆ. ನೀವು ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ತಿನ್ನುವುದು ಉತ್ತಮ. ಆದ್ದರಿಂದ ಬೆಲ್ಟ್ ಅನ್ನು ಸಡಿಲಗೊಳಿಸುವ ಅಗತ್ಯವಿಲ್ಲ. 9. ತಿಂದ ಬಳಿಕ ವ್ಯಾಯಾಮ ಮಾಡುವುದನ್ನು ತಪ್ಪಿಸಿ. ಊಟವಾದ ತಕ್ಷಣ ತೀವ್ರವಾದ ವ್ಯಾಯಾಮ ಮಾಡುವುದರಿಂದ ಜೀರ್ಣ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತದೆ. ಇದು ವಾಕರಿಕೆ, ಹೊಟ್ಟೆ ನೋವು ಮತ್ತು ವಾಂತಿಗೆ ಕಾರಣವಾಗಬಹುದು. ಮುಂದಕ್ಕೆ ಅಥವಾ ಕೆಳಕ್ಕೆ ಬಾಗುವುದನ್ನು ಕೂಡ ತಪ್ಪಿಸಿ. ಹೀಗೆ ಮಾಡುವುದರಿಂದ ಆಸಿಡ್ ರಿಫ್ಲಕ್ಸ್ ಉಂಟಾಗುತ್ತದೆ. 10. ತುಂಬಾ ಜನ ಊಟ ಆದ ತಕ್ಷಣ ಹಲ್ಲುಜ್ಜುತ್ತಾರೆ. ಆದರೆ ಹೀಗೆ ಹಲ್ಲುಜ್ಜುವುದು ತುಂಬಾ ತಪ್ಪು. ನಮಗೆ ಹೊಟ್ಟೆ ತುಂಬಿದ ತಕ್ಷಣ ಲಾಲಾರಸ ಬಿಡುಗಡೆ ಪ್ರಮಾಣ ಹೆಚ್ಚಿರುತ್ತದೆ.
ಹಲ್ಲುಜ್ಜಿದರೆ ಲಾಲಾರಸ ಬಿಡುಗಡೆ ಕುಂದುತ್ತದೆ. ಇದರಿಂದ ಆರೋಗ್ಯ ಸಮಸ್ಯೆ ಆಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.